ಜನರಿಗೀಗಾಗಲೇ ರಾಜಕೀಯ ಅಂದ್ರೆ ಅಸಹ್ಯ ಬಂದ್ಬಿಟ್ಟಿದೆ, ಬೇಸರ ಆಗಿದೆ, ಸಾಕು ಈ ವ್ಯವಸ್ಥೆ ಅಂತ ನಮ್ಮ ಮಟ್ಟಕ್ಕೆ ಆಗ್ಬಿಟ್ಟಿದೆ. ನಾಟ್ ಓನ್ಲಿ ಒಂದು ಪಾರ್ಟಿ ಅಂತಲ್ಲ, ಬಹುತೇಕ ಎಲ್ಲಾ ಪಾರ್ಟಿಗಳ ಬಗ್ಗೆ ಜನರ ಅಭಿಪ್ರಾಯ ಅದೇ ಆಗೋಗಿದೆ. ಈ ಗ್ಯಾಪ್ ಅಲ್ಲಿ ಕರ್ನಾಟಕ ಸರ್ಕಾರವನ್ನ ಕಾಂಗ್ರೆಸ್ ನಡೆಸ್ತಿದೆ. ಈಗ ಮುಖ್ಯಮಂತ್ರಿ ಬದಲಾವಣೆ, ಜನವರಿ ಕ್ರಾಂತಿ ಬಳಿಕ ಈಗ ಫೆಬ್ರವರಿ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಜೆಟ್ ಮಂಡನೆ ಮೇಲೆ ರಾಜ್ಯ ರಾಜಕಾರಣದ ಚಿತ್ತ ನೆಟ್ಟಿದ್ದು ಏನಾಗತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ಗ್ಯಾಪ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ, ಆಚೆ ಈಚೆ ಚರ್ಚೆಗಳು ನಡೀತಿವೆ. ಸೊ ಅವೆಲ್ಲವನ್ನು ಕೂಡ ನೋಡುವಂತ ಸಮಯ. ಇನ್ನು ಬೇರೆ ಬೇರೆ ಸುದ್ದಿಗಳಿದೆ. ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ನಾವೊಂದು ವಾರ ಗ್ಯಾಪ್ ಆಗಿತ್ತು. ಕರ್ನಾಟಕ ಟಿವಿ ವತಿಯಿಂದ ರಾಜ್ಯಾದ್ಯಂತ ರಂಗೋಲೆ ಸ್ಪರ್ಧೆ ನಡೀತಾ ಇತ್ತು. ಮಂಡ್ಯ, ತುಮಕೂರು, ಬ್ಯಾಂಗ್ಳೂರ್ ಎಲ್ಲ ಟ್ರಾವೆಲ್ ಮಾಡ್ತಿದ್ದೆ. ಬಟ್ ಪ್ರೈಮ್ ಟೈಮ್ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಮತ್ತೆ ಪ್ರೈಮ್ ಟೈಮ್ ಬಂದಿದ್ದೀನಿ. ನಾನು ಶಿವಕುಮಾರ್, ಎಲ್ರಿಗೂ ಸ್ವಾಗತ. ಬಜೆಟ್ ಮಂಡನೆ ದಿನ ಹತ್ತಿರವಾಗ್ತಿದ್ದಂತೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಕೂಗು ಜೋರಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ 140 ಶಾಸಕರು ನನ್ನ ಬೆಂಬಲಕ್ಕೆ ಇದ್ದಾರೆ. ಹೈಕಮಾಂಡ್ ಸಮ್ಮುಖದಲ್ಲಿ ಮಾತನಾಡಿದ್ದೇನು, ಯಾವ ತೀರ್ಮಾನ ಮಾಡಿದ್ದೇವೆ ಎಂಬುದು ನಮಗೆ ಗೊತ್ತಿದೆ. ಈ ವಿಚಾರವನ್ನ ನಿಮ್ಮ ಮುಂದೆ ಬಹಿರಂಗವಾಗಿ ಚರ್ಚೆ ಮಾಡಲು ಸಾಧ್ಯವಿಲ್ಲ. ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಲಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ನಾವು ದೆಹಲಿಗೆ ಹೋಗುವುದೇ ರಾಜಕೀಯ ಪಕ್ಷ ಹಾಗೂ ಸರ್ಕಾರದ ಕೆಲಸಗಳಿಗೆ. ಇದರ ಹೊರತಾಗಿ ನಾನು ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಊಹಾಪೋಹಗಳಿಗೆ ಕ್ಲಾರಿಟಿ ಕೊಡೋಕೆ ಡಿ ಕೆ ಶಿವಕುಮಾರ್ ಯತ್ನಿಸಿದ್ರು. ಕರೆಕ್ಟ್. ಡಿ ಕೆ ಶಿವಕುಮಾರ್ ನವೆಂಬರ್ 21ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರ ಬೆಂಬಲಿಗ ಪಡೆ ಡೇಟ್ ಕೊಟ್ಟಿತ್ತು. ಇನ್ನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇವರೆಲ್ಲ ಸೇರ್ಕೊಂಡಂಗೆ ಜನವರಿ 6ಕ್ಕೆ ಬಂದ್ರು. ಇನ್ನೊಂದಷ್ಟು ಜನ ಜನವರಿ 16ಕ್ಕೆ ಬಂದ್ರು. ಈಗ ಅದು ಮುಗ್ದೋಗ್ಬಿಡ್ತು. ಈಗ ಬಜೆಟ್ ಅಂತ ಅವ್ರೆ ಬಜೆಟ್ ಮಂಡನೆ ಮಾಡೋಕೆ ಸಿದ್ದರಾಮಯ್ಯ ಅವರು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಬಟ್ ಬೀಸೋ ದೊಣ್ಣೆಯಿಂದ ಪಾರಾದ್ರೆ ಆಯುಸ್ ಜಾಸ್ತಿ ಅಂತಾರಲ್ಲ, ಹಂಗೆ ಆ ಸನ್ನಿವೇಶವನ್ನ ಸಿದ್ದರಾಮಯ್ಯ ದಾಟ್ಬಿಟ್ಟಿದ್ದಾರೆ. ಈ 7 ವರ್ಷ 7 ತಿಂಗಳು ದೇವರಾಜ್ ಅರಸು ಅವ್ರ ದಾಖಲೆ ಮುರಿಬೇಕಾಗಿತ್ತು, ಅದನ್ನೂ ಮುರಿದಾಯ್ತು. ದಾಖಲೆ ಮಾಡಾಯ್ತು. ಸಿದ್ದರಾಮಯ್ಯವರು ದೀರ್ಘಕಾಲ ಮುಖ್ಯಮಂತ್ರಿ ಆಗಿ ಆಳ್ವಿಕೆ ಮಾಡಿದಂತ ವ್ಯಕ್ತಿ ಅನ್ನೋ ಹಿರಿಮೆಗೆ ಪಾತ್ರ ಆಗೋದ್ರು. ಈಗ ಬಜೆಟ್ ಅಂತ ಅವ್ರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕಡೆಯವ್ರಿಗೆ ಒಂದ್ ರೀತಿ ಒಂದಷ್ಟು ಆತಂಕ, ಏನೋ ಎತ್ತ ಅಂತ ಸಹಜವಾಗಿ. ಆದ್ರೆ ಇವ್ರು ಏನೋ ನಾವು ಹೈಕಮಾಂಡ್ ನಮ್ಮ ಹತ್ರ ಮಾತಾಡಿದೆ, ನಮಗ್ ಮಾತ್ರ ಗೊತ್ತು, ನಿಮ್ಗೆ ಯಾಕೆ ಹೇಳ್ಬೇಕು ಅಂತಾರೆ. ಬಟ್ ಆ ಗ್ಯಾಪ್ ಅಲ್ಲಿ ಮತ್ತೊಬ್ಬ ಮಂತ್ರಿ ಎನ್.ಎಸ್. ಬೋಸರಾಜ್ ಅವರು ಒಂದಷ್ಟು ಹೇಳಿದ್ದಾರೆ. ಏನಂತ, 100ಕ್ಕೆ 100 ಸಿಎಂ ಸಿದ್ದರಾಮಯ್ಯ ಈ ಬಾರಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಚಿವ ಬೋಸರಾಜು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ವಿಚಾರಕ್ಕೆ ವಿಕಾಸಸೌಧದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟರು ಸಚಿವರು. ಏನಂದ್ರೆ, ನಾಯಕತ್ವ ಬದಲಾವಣೆ ಅನ್ನೋದು ಮುಗಿದ ಅಧ್ಯಾಯ ಅಂತಲ್ಲ, ಸಿಎಂ ಡಿಸಿಎಂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಈಗ ಬದಲಾವಣೆ ಪರಿಸ್ಥಿತಿ ಇಲ್ಲ. ಅಂತಹ ಪರಿಸ್ಥಿತಿ ಬಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಬಿಜೆಪಿಯವರು ಬೊಗಳ್ತಾ ಇರ್ತಾರೆ. ಲೋಪದೋಷಗಳಿದ್ರೆ ಹೇಳಲಿ, ಸುಮ್ಮನೆ ಸುಳ್ಳು ಹೇಳೋದಲ್ಲ. ಹೊಸದಾಗಿ ಬಂದಿರತಕ್ಕಂಥ ಶಾಸಕರು ಉತ್ಸಾಹದಲ್ಲಿ ಹೇಳ್ತಾರೆ. 100ಕ್ಕೆ 100% ಸಿಎಂ ಬಜೆಟ್ ಮಂಡಿಸ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ಬಜೆಟ್ ಮಂಡನೆ ಮಾಡ್ತಾರೆ ಮುಗಿತಲ್ಗೆ. ನವೆಂಬರ್ 21 ಡಮಾರ್, ಜನವರಿ 6 ಡಮಾರ್, ಜನವರಿ 16 ಡಮಾರ್, 3 ಸರಿ ಡೇಟ್ ಡಮಾರ್. ಈಗ ನೆಕ್ಸ್ಟ್ ಡೈರೆಕ್ಟ್ ಆಗೋದು ಬಜೆಟ್ ಮಂಡನೆಯ ನಂತರ ಫೆಬ್ರವರಿ ಮಾರ್ಚ್. ಅದಾದ್ಮೇಲೆ ಪಂಚರಾಜ್ಯಗಳ ಚುನಾವಣೆ. ಅಸ್ಸಾಂ ಇನ್ಚಾರ್ಜ್ ಆಗ್ಬಿಟ್ಟಿದ್ದಾರೆ. ಈಗ ಅಸ್ಸಾಂ ಚುನಾವಣೆ ಒಂದು ಜವಾಬ್ದಾರಿಗಳ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಸೊ ಅದು ರಿಸಲ್ಟ್ ಮೇಗ್ ಬರುತ್ತೆ ಏಪ್ರಿಲ್ ಮೇ. ಅಂದ್ರೆ ಅದು ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ಮೊದಲೇ ಕೈ ಹಾಕಲ್ಲ. ಅಂದ್ರೆ ನೇರವಾಗಿ ಹೇಳ್ಬೋದು, ಡೈರೆಕ್ಟ್ ಆಗಿ ಮೇ ವರ್ಗ್ ಏನೂ ಇಲ್ಲ, 5 ಸ್ಟೇಟ್ ರಿಸಲ್ಟ್ ಬರೋವರೆಗೂ ಏನೂ ಆಗಲ್ಲ ಅಂತ ಗಟ್ಟಿಯಾಗಿ ಇನ್ನೊಂದ್ಸರಿ ಹೇಳ್ಬೋದೇನೋ. ಇನ್ನು ವರುಣಾಗೆ ವಾರ್ಜರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಏನದು? ಬಜೆಟ್ ಮಂಡನೆ ಬಳಿಕ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿತಾರಾ? ಈಗ ಒಂದು ಪ್ರಶ್ನೆ ರಾಜಕೀಯ ಪಡ್ಸಾಲೆಯಲ್ಲಿ ಪಿಸುಗುಡ್ತಾ ಇದೆ. ಯಾಕಂದ್ರೆ ಬಜೆಟ್ ಮಂಡಿಸುವ ಮೊದಲೇ ತಮ್ಮ ತವರು ಕ್ಷೇತ್ರ ವರುಣಾಗೆ ಬಜೆಟ್ ಪೂರ್ವ ಉಡುಗೊರೆಯೊಂದನ್ನ ಸಿಎಂ ನೀಡಿರೋದು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ವರುಣಾ ಕ್ಷೇತ್ರಕ್ಕೆ ಮತ್ತೊಮ್ಮೆ 320 ಕೋಟಿ ರುಗಳಿಗೂ ಹೆಚ್ಚು ಮೌಲ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡಿರುವುದು ಬಿಸಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ನಾಯಕತ್ವ ಬದಲಾವಣೆಯ ಊಹಾಪೋಹಗಳ ನಡುವೆ ವಿದಾಯದ ಉಡುಗೊರೆಯೇ ಅಥವಾ ರಾಜಕೀಯ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರದ ಕ್ರಮವೇ ಎಂಬ ಪ್ರಶ್ನೆ ಮೂಡಿಸಿದೆ. ಇಲ್ಲ, ಈಗಾಗಲೇ ಸಿದ್ದರಾಮಯ್ಯನವರು ಮದ್ದೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಫಸ್ಟ್ ಟೈಮ್ ಮೇಲೆ ಉದಯಗೌಡಗೆ 1000 ಕೋಟಿ ಮೇಲೆ ಹೋಗ್ಬಿಟ್ಟು ಶಂಕುಸ್ಥಾಪನೆ ಮಾಡಿದ್ರು. ಶಿವಲಿಂಗೇಗೌಡರಿಗೆ 1000 ಕೋಟಿ ಮೇಲೆ ಕೊಟ್ಟಿದ್ರು.
ಅರಸೀಕೆರೆಗೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 2,500 ಕೋಟಿಗೂ ಅಧಿಕ ಕೆಲಸವನ್ನ ಹರೀಶ್ ಪೂಂಜಾ ಮಾಡಿದ್ರು ಬೆಳ್ತಂಗಡಿ. 2,700 ಕೋಟಿಗೂ ಅಧಿಕ ಯೋಜನೆಗಳನ್ನ ಪುಟ್ಟರಾಜ್ ಅವರು ಮೇಲ್ಕೋಟೆಗೆ ಮಾಡಿದ್ರು. ಹಾಗಾಗಿ ಮುಖ್ಯಮಂತ್ರಿಯಾಗಿ ತನ್ನ ಕ್ಷೇತ್ರಕ್ಕೆ 320 ಕೋಟಿ ಕೊಡೋದು ದೊಡ್ಡ ಮ್ಯಾಟರ್ ಏನಲ್ಲ, ದೊಡ್ಡ ವಿಷಯ ಅಲ್ಲ. ಯಾಕೆಂತಂದ್ರೆ ನಾಗ್ಲೇ ಹೇಳಲ್ಲ, ಕಾಮನ್ ಒಬ್ಬ MLA ಹರೀಶ್ ಪೂಂಜಾ ಬೆಳ್ತಂಗಡಿಗೆ 2,500-3,000 ಕೋಟಿ ಕೆಲಸ ಮಾಡಿದಾರೆ ಲಾಸ್ಟ್ ಟೈಮು. ಈಗ ಮೊನ್ನೆ ಮದ್ದೂರು MLA ಉದಯ್ ಗೌಡಗೆ 1,000 ಕೋಟಿ ಮೇಲೆ ಶಂಕುಸ್ಥಾಪನೆ ನೆರವೇರಿಸೋರು ಸಿದ್ದರಾಮಯ್ಯ. ಹಾಗಾಗಿ 320 ಕೋಟಿ ದೊಡ್ಡದು ವರುಣಾಗೆ ಅಂತ ನಾವು ಅನ್ಕೊಳ್ಳೋದು ತಪ್ಪಾಗತ್ತೆ. ಬಟ್ ಇನ್ನೊಂದಷ್ಟು ಕೊಡ್ತಾರೆ, ಇದಿಷ್ಟೇ ಅಲ್ಲ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ತನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸೋದಿದೆಯಲ್ಲ ತುಂಬಾ ಒಳ್ಳೇದು. ಈಗ ಶಿಕಾರಿಪುರವನ್ನ ಯಡಿಯೂರಪ್ಪ ಡೆವಲಪ್ ಮಾಡಿದ್ರು. ಕುಮಾರಸ್ವಾಮಿ ಅವ್ರದಾದಾಗ ಅವ್ರು ರಾಮನಗರಕ್ಕೆ ಏನ್ ಮಾಡ್ಬೋದು, ಒಂದಷ್ಟು ಜಿಲ್ಲೆ ಮಾಡ್ಕೊಂಡು ಏನ್ ಮಾಡ್ಬೋದು ಅದನ್ನ ಮಾಡಿದ್ರು. ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡೋದು ಸಹಜವಾಗ್ಬಿಟ್ಟಿದೆ. ತಪ್ಪು ಸರಿ ಅಂತ ಚರ್ಚೆ ಸೆಕೆಂಡ್ರಿ. ಬಟ್ ಸಿದ್ದರಾಮಯ್ಯ ಆ ಮಟ್ಟಿಗೆ ನಿದ್ ಮಾಡಲಿಲ್ಲ. ವರುಣಾದಲ್ಲಿ ನಾನು ಕಳೆದ ಬಾರಿ ಎಲೆಕ್ಷನ್ ಕವರೇಜ್ಗೆ ಹೋದಾಗ ಅಲ್ಲಿ ಬಸ್ ವರುಣ ಅದೊಂದು ಲೈಕ್ ಟಿ ನರಸೀಪುರ ತರನೋ ಬನ್ನೂರ್ ತರನೋ ದೊಡ್ಡ ಸಿಟಿ ಅಲ್ಲ ವರುಣ ಅದೊಂದು ಸಪ್ರೇಟ್ ಕ್ಷೇತ್ರ. ಬಟ್ ವರುಣಾದಲ್ಲಿ ಅನ್ಕೊಂಡಷ್ಟು ಒಬ್ಬ ಮುಖ್ಯಮಂತ್ರಿಯ ಕ್ಷೇತ್ರ ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಆ ವರುಣ ಗ್ರಾಮ ಅದು ನೋಡಿದಾಗ. ಹಾಗಾಗಿ ಇನ್ನು ಬೇಕು ವರುಣಾಗೆ ದೊಡ್ಡದಾಗಿ ಗಿಫ್ಟ್ ಬೇಕಲ್ಲಿಗೆ. ಅದಿರಲಿ, ಇನ್ನು ಫೆಬ್ರವರಿ 13ಕ್ಕೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ರೆಡಿ ಆಗ್ತಿದ್ದಾರೆ. ಹೌದು, ರಾಜ್ಯ ಸರ್ಕಾರ 1,000 ದಿನ ಪೂರ್ಣಗೊಳಿಸುವ ಹಿನ್ನೆಲೆ ಹಾವೇರಿಯಲ್ಲಿ ಫೆಬ್ರವರಿ 13ರಂದು ಬೃಹತ್ ಸಾಧನಾ ಸಮಾವೇಶ ಆಯೋಜಿಸಲಾಗ್ತಾ ಇದೆ. ಹಾವೇರಿ ಹೊರವಲಯದ ಅಜ್ಜನಗುಡಿ ಪ್ರದೇಶದಲ್ಲಿ ಬರೋಬ್ಬರಿ 100 ಎಕರೆ ಜಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೇವರಾಜ ಅರಸು ಅವರ ದೀರ್ಘಾವಧಿ ಸಿಎಂ ದಾಖಲೆ ಮುರಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಮೊದಲ ಸಮಾವೇಶ ಆಗಿದೆ. ಸುಮಾರು 3 ಲಕ್ಷ ಜನರನ್ನ ಸೇರಿಸುವ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೂ ಆಹ್ವಾನವನ್ನ ನೀಡಲಾಗಿದೆಯಂತೆ. ಈ ಸಮಾವೇಶದಲ್ಲಿ ಸಾವಿರಾರು ಜನರಿಗೆ ಹಕ್ಕು ಪತ್ರಗಳ ವಿತರಿಸಲು ಪ್ಲಾನ್ ಮಾಡಲಾಗಿದೆ. ಹೀಗಾಗಿ ಸಚಿವರಾದ ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಶಿವಾನಂದ ಪಾಟೀಲ್ ಬಹಳಷ್ಟು ಬ್ಯುಸಿ ಆಗಿದ್ದು ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ. ಸಿದ್ದರಾಮೋತ್ಸವ ಮಾಡಿದಾಗ ದಾವಣಗೆರೆಯಲ್ಲಿ 2022 ಸನ್ನಿವೇಶದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಂತ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರ ಆಗಿದ್ರು. ಹಾಗಾಗಿ ಈ 3 ಲಕ್ಷ ದೊಡ್ಡದು ಅನ್ನೋಂತೇನಲ್ಲ, 10 ಲಕ್ಷ ಸಾಧನೆ ಸಿದ್ದರಾಮಯ್ಯ ಮಾಡಿದ್ದಾರೆ. ಯಾಕೆಂದ್ರೆ ಆ ದಾವಣಗೆರೆ ಹಾವೇರಿ ಭಾಗದಲ್ಲಿ ಕುರುಬ ಸಮುದಾಯ ಸೇರಿದಂತೆ ಅಲ್ಪಸಂಖ್ಯಾತರು ಅಹಿಂದ ವೋಟರ್ಸ್ ಜಾಸ್ತಿ. ಹಾಗಾಗಿ ಸಿದ್ದರಾಮಯ್ಯ ಕಾರ್ಯಕ್ರಮ ಮೈಸೂರಿಗಿಂತ ಹೆಚ್ಚು ಸಕ್ಸಸ್ ಆಗೋದು ದಾವಣಗೆರೆ ಹಾವೇರಿ ಈ ಭಾಗದಲ್ಲಿ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಜನ ಸೇರಿಸಬಹುದು. ಅಧಿಕಾರ ಇಲ್ದಿರ್ಬೇಕಾದ್ರೆ 10 ಲಕ್ಷ ಸೇರಿಸವ್ರೆ ಸಿದ್ದರಾಮೋತ್ಸವ ಮಾಡಿ. ಈಗ ಅಟ್ಲೀಸ್ಟ್ ಅವರು ಕಂಟಿನ್ಯೂ ಮಾಡಲಿ ಅಂತ ಪ್ರೆಜರ್ ಹಾಕಕ್ಕೋ ಅಥವಾ ವಿದಾಯದ ಸಭೆಗೋ ಒಂದು 10-15 ಲಕ್ಷ ಸೇರಿಸಿದ್ರೆ ಆಗಿರೋದು. ಸರ್ಕಾರ ಬೇರೆ ಇತ್ತು. 3 ಸ್ತರ 1 ಗ್ರಾಮ 1 ಚುನಾವಣೆ. ರಾಜ್ಯದ 90% ಗ್ರಾಮ ಪಂಚಾಯಿತಿಗಳ ಅವಧಿ ಮುಂದಿನ 2 ತಿಂಗಳ ಒಳಗೆ ಮುಕ್ತಾಯವಾಗಲಿದೆ. ಹೀಗಾಗಿ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. 3 ಸ್ತರ 1 ಗ್ರಾಮ 1 ಚುನಾವಣೆ ಸೂತ್ರದಡಿ ಒಂದೇ ಬಾರಿಗೆ ಚುನಾವಣೆ ನಡೆಸೋಕೆ ಸಿದ್ಧತೆ ಆರಂಭಿಸಿದೆ. 2026ರೊಳಗೆ ಅಗತ್ಯ ಪೂರ್ವ ಸಿದ್ಧತೆಗಳನ್ನ ಪೂರ್ಣಗೊಳಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಸಹಕಾರ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಈ ವ್ಯವಸ್ಥೆಯಡಿ ಗ್ರಾಮೀಣ ಮತದಾರರು ಒಂದೇ ಬಾರಿ ಮತಗಟ್ಟೆಗೆ ತೆರಳಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಿಗೆ ಪ್ರತ್ಯೇಕವಾಗಿ 3 ಮತಗಳನ್ನ ಚಲಾಯಿಸಬಹುದಾಗಿದೆ. ಒಳ್ಳೆದಿದು. ಆ ಪಂಚಾಯಿತಿಗೂ ದುಡ್ಡು ಓಟ್ 500-1000 ದಾಟ್ಬಿಡ್ತಾ ಇತ್ತು. ಈ ಜೆಡ್ಪಿಗೂ ದಾಟ್ತಿತ್ತು 1,000-2,000. ಈ TP ಅಷ್ಟೊಂದೇನು ಇಂಪಾರ್ಟೆಂಟ್ ಇರಲಿಲ್ಲ. ಬಟ್ ಹಾಗಾಗಿ 3 ಓಟು 3 ಗ್ರಾಮ ಪಂಚಾಯಿತಿಗೆ, ಜಿಲ್ಲಾ ತಾಲೂಕ್ ಪಂಚಾಯಿತಿಗೆ ಒಟ್ಟಿಗೆ ಹಾಕೋದ್ರಿಂದ ಹೆಚ್ಚಿನ ಹಣದ ಅರಿವು ಕಡಿಮೆ ಆಗುತ್ತೆ. 3 ಜನ ಮಾತಾಡ್ಕೊಂಡು ಅವ್ರವ್ರು ನೀಟಾಗಿ ಚುನಾವಣೆ ಮಾಡಬಹುದು. ಆ ಗ್ರಾಮ ಪಂಚಾಯಿತಿಗೂ ಸಿಂಬಲ್ ಚುನಾವಣೆ ಬಂದ್ಬಿಟ್ರೆ ಒಳ್ಳೇದು. ಈ ಕೇರಳದಲ್ಲೆಲ್ಲ ಇದೆ. ಇತ್ತು ಗ್ರಾಮ ಪಂಚಾಯಿತಿಗೆ ಪಕ್ಷದ ಚಿಹ್ನೆಗಳನ್ನ ತರೋ ಲೆಕ್ಕಾಚಾರ ಕೂಡ ಇತ್ತು. ಬಟ್ ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ಇನ್ನೊಂದು ವಿಷಯ ಅಂದ್ರೆ, ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ EVM ವಿರುದ್ಧ ಸಮರ ಸಾರ್ತಾ ಇದ್ರೆ, EVM ಬೇಡ ಬೇಡ ಅಂತ. ಈಗ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ವೋಟ್ ಚೋರಿ ಆರೋಪ ಇವೆಲ್ಲ ಮಾಡ್ತಿತ್ತಲ್ಲ, ಈಗ ಚುನಾವಣಾ ಆಯೋಗ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬ್ಯಾಲೆಟ್ ಪೇಪರ್ ನಲ್ಲೇ ನಡೆಯಲಿವೆ ಅಂತ ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶ್ ಸ್ಪಷ್ಟಪಡಿಸಿದ್ದಾರೆ. GBA ವ್ಯಾಪ್ತಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಿದ ಬಳಿಕ ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗೊಂದಲಗಳಿಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಬ್ಯಾಲೆಟ್ ಪೇಪರ್ಲಿ ಚುನಾವಣೆ ಆಗತ್ತೆ. ಈಗ ಕಾಂಗ್ರೆಸ್ಸಿಗರೆ ದೊಡ್ಡ ಜಯ ಇದು. ಈ ವಿಷಯದಲ್ಲಿ ಬೇಡ EVM ಆಕ್ಟ್ ಮಾಡ್ಬಿಡ್ತಾರೆ ಬಿಜೆಪಿ ಅವರು ಅಂತಿದ್ರು. ನೋಡ್ಬೇಕೇನಾಗತ್ತೆ ಅಂತ.
ನಿಮ್ಗೆ ಹೇಳಿ, ನಿಮ್ಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಿಮ್ಮ ಆಯ್ಕೆ ಯಾರು? ಕಾಂಗ್ರೆಸ್, ಬಿಜೆಪಿನ, ದಳನ, ಬೇರೆಯವರ, ಆಪ, KRS ಪಾರ್ಟಿನ, SDPI, BSPನ, ಇನ್ಯಾರು? ಕಾಮೆಂಟ್ ಮಾಡಿ. ಇನ್ನು ಅಬಕಾರಿ ಇಲಾಖೆಯಲ್ಲಿ ಹಗರಣ ಅನ್ನೋ ಚರ್ಚೆ ಆಗ್ತಾ ಇದೆ. ಹೌದು, ಅಬಕಾರಿ ಇಲಾಖೆಯಲ್ಲಿ 2,500 ಕೋಟಿ ರು ಹಗರಣ ನಡೆದಿದೆ ಅಂತ ಬಿಜೆಪಿ ನಾಯಕ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗೂ ಅಬಕಾರಿ ಸಚಿವ RB ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ. ಸರ್ಕಾರವು ಇಲಾಖೆಗಳಿಗೆ ಆದಾಯ ಸಂಗ್ರಹ ಗುರಿಗಳನ್ನು ನಿಗದಿಪಡಿಸುತ್ತದೆ, ಆದರೆ ಅಬಕಾರಿ ಇಲಾಖೆಯಲ್ಲಿ ಪರವಾನಗಿಗಳನ್ನ ಹರಾಜು ಹಾಕಲಾಗುತ್ತಾ ಇದೆ. ಅಬಕಾರಿ ಉಪಾಯುಕ್ತ ಜಗದೀಶ್ ನಾಯಕ್ 25 ಲಕ್ಷ ರು ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿಬಿದ್ರು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರ ಹೊಣೆ. ತಿಮ್ಮಾಪುರ ರಾಜೀನಾಮೆ ನಡೆದಿದ್ರೆ ಸಿದ್ದರಾಮಯ್ಯ ಅವರನ್ನೇ ಹೊಣೆಗಾರರನ್ನಾಗಿ ಪರಿಗಣಿಸಬೇಕಾಗುತ್ತದೆ ಅಂತ ಗುಡುಗಿದ್ರು. ಅಶೋಕ್ ಗುಡುಗಿದ್ದಾರೆ. ಬಟ್ 2,500 ಕೋಟಿ ಇರೋದಕ್ಕೆ ಅವ್ರ ಹತ್ರ ದಾಖಲೆ ಇಲ್ಲ. ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಬಟ್ ಭ್ರಷ್ಟಾಚಾರ ಇದೆ. ಬಟ್ ಇವರಲ್ಲಿ 2,500 ಕೋಟಿ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಇದೆಯಾ ಭ್ರಷ್ಟಾಚಾರ ಸರ್ಕಾರದಲ್ಲಿ? ಕಾಮೆಂಟ್ ಮಾಡಿ. ಇನ್ನೊಂದು RB ತಿಮ್ಮಾಪುರ ಹೇಳಿದ್ದಾರೆ, ಸಚಿವರು ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ, CL7 ಲೈಸೆನ್ಸ್ಗೆ ಸಚಿವ RB ತಿಮ್ಮಾಪುರ ಹಾಗೂ ಅವರ ಪುತ್ರ ಹಾಗೂ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆಡಿಯೋ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸ್ವತಃ RB ತಿಮ್ಮಾಪುರ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ದುಡ್ಡು ಕೇಳಿದ್ದೀನ? ನನ್ನ ವಿರುದ್ಧ ದೊಡ್ಡ ಕುತಂತ್ರ ನಡೀತಾ ಇದೆ. ಕಾನೂನು ಹೋರಾಟ ನಡೆಸುತ್ತೇನೆ. ನನ್ನ ತೇಜೋವಧೆ ಮಾಡುವ ಕೆಲಸ ನಡೆದಿದೆ. ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶ ಕೊಡಿ ಅಂತ CM ಅವರಿಗೆ ಕೇಳುತ್ತೇನೆ. ಈ ಪ್ರಕರಣದಲ್ಲಿ ನನ್ನದು ಯಾವುದೇ ರೀತಿಯ ತಪ್ಪಿಲ್ಲ. ಕಾನೂನು ಸಲಹೆಗಾರರನ್ನ ಪಡೆದು ಕಾನೂನು ಹೋರಾಟ ಮಾಡ್ತೇನೆ. ಎಲ್ಲಿಯವರೆಗೆ ಮುಖ್ಯಮಂತ್ರಿಗಳು ನನಗೆ ಏನನ್ನು ಕೇಳಿಲ್ಲ, ತಿಮ್ಮಾಪುರ್ ತಪ್ಪು ಮಾಡಿಲ್ಲ ಅಂತಾನೆ ಅವರು ನನ್ನನ್ನ ಕೇಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇವರು ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕೇನೋ ಅಂತ. ಬಿಜೆಪಿ ಅವರಲ್ಲಿ ಒಂದು ಕೇಳಕ್ಕಾಗತ್ತೆ, ನಾವು ತನಿಖೆ ಆಗ್ಬೇಕಲ್ಲ. ಮಹಾಯುತಿ ರೆಸಾರ್ಟ್ಸ್ ಪಾಲಿಟಿಕ್ಸ್. ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಹಾಯುತಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ರೆಸಾರ್ಟ್ಸ್ ರಾಜಕೀಯ ಆರಂಭವಾಗಿದೆ. ಆಡಳಿತಾರೂಢ ಮಿತ್ರ ಪಕ್ಷ ಶಿವಸೇನೆಯಿಂದ ಆಯ್ಕೆಯಾದ ಕಾರ್ಪೊರೇಟರ್ಗಳನ್ನ ಹೋಟೆಲ್ಗಳಿಗೆ ಏಕೆ ಸ್ಥಳಾಂತರಿಸಿದ್ದಾರೆ ಎಂದು ಶಿವಸೇನೆ UBT ಸಂಸದ ಸಂಜಯ್ ರಾವತ್ ಪ್ರಶ್ನೆ ಮಾಡಿದ್ದಾರೆ. ಶಿಂದೆ ಈಗಾಗಲೇ ತಮ್ಮ ಕಾರ್ಪೊರೇಟರ್ಗಳನ್ನ ಪಂಚತಾರಾ ಹೋಟೆಲ್ಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಇದು ತಮಾಷೆಯಾಗಿದೆ ಅಂತ ಸಂಜಯ್ ರಾವತ್ ವ್ಯಂಗ್ಯವಾಡಿದ್ದಾರೆ. ಇನ್ನು ಶಿವಸೇನೆ ತನ್ನ 29 ಸದಸ್ಯರನ್ನ ಮುಂಬೈ ಹೋಟೆಲ್ಗೆ ಸ್ಥಳಾಂತರಿಸಿದೆ. ಕಾರ್ಪೊರೇಷನ್ ಕಾರ್ಯನಿರ್ವಹಣೆಯ ಬಗ್ಗೆ ಅರಿವು ಮೂಡಿಸಲು ಓರಿಯೆಂಟೇಷನ್ ಕಾರ್ಯಾಗಾರಕ್ಕಾಗಿ ಹೋಟೆಲ್ಗೆ ಸ್ಥಳಾಂತರಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲ ಶುದ್ಧ ಸುಳ್ಳು. ಇವ್ರಿಗೆ ಹೆಂಗ್ ಮಾಡಬೇಕು ಅಂತ ಹೇಳಕ್ಕೆ ಹೋಟ್ಲು ಕರ್ಕೊಂಡು ಹೋಗ್ತಾರ? ಪ್ರಮಾಣ ವಚನ ಮಾಡಿದ ತಗೊಂಡಿಲ್ಲ ಇನ್ನುವೆ. ಇನ್ನೇನು ಹಂಗಾಮ. ಬಿಜೆಪಿ ಒಂದೇ ಪಾರ್ಟಿ ಇರೋದು, ಶಿವಸೇನೆ 2 ಪಾರ್ಟಿ ಐತೆ, NCP 2 ಐತೆ. ಹರಿದು ಹಂಚೋಗೈತಲ್ಲಿ ಪಾರ್ಟಿಗಳೆಲ್ಲ. ಶಿವಸೇನೆ ಅರ್ಧ ಬಿಜೆಪಿ ಜೊತೆ ಇದೆ, ಶಿಂದೆ ಬಣ, ಉದ್ಧವ್ ಠಾಕ್ರೆ ಬಣ ಕಾಂಗ್ರೆಸ್ ಜೊತೆ ಇದೆ. NCP ಶರದ್ ಪವಾರ್ ಬಣ ಕಾಂಗ್ರೆಸ್ ಜೊತೆ ಇದೆ. ಇನ್ನು ಅಲ್ಲಿ ಅಜಿತ್ ಪವಾರ್ ಬಣ ಬಿಜೆಪಿ ಜೊತೆ ಇದೆ. ದುರಂತ. ಬಟ್ ಚುನಾವಣೆಯಲ್ಲಿ ಮತ್ತೆ ಇವ್ರು ಮೈತ್ರಿ ಆದ್ರು. ಮೆಣಸಿಕಾಯಿ ಹೋಗಿದೆ ಇಲ್ಲಿ ಕತೆ. ಗಾಜಾ ಶಾಂತಿ ಸಭೆಯಲ್ಲಿ ಭಾರತಕ್ಕೆ ಸ್ಥಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಚನೆ ಮಾಡಿರ್ತಕ್ಕಂಥ ಗಾಜಾ ಶಾಂತಿ ಮಂಡಳಿಯಲ್ಲಿ ಭಾರತಕ್ಕೆ ಸ್ಥಾನ ಕೊಟ್ಟಿದ್ದಾರೆ. ಗಾಜಾ ಸಂಘರ್ಷದಿಂದ ಪ್ರಾರಂಭವಾಗುವ ಜಾಗತಿಕ ವಿವಾದಗಳನ್ನ ಬಗೆಹರಿಸುವ ಗುರಿಯನ್ನ ಈ ಮಂಡಳಿ ಹೊಂದಿದೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯಲಾಗಿದ್ದು, ಈ ಪತ್ರದ ಪ್ರತಿಯನ್ನ ಭಾರತದಲ್ಲಿರ್ತಕ್ಕಂಥ ಅಮೆರಿಕದ ರಾಯಭಾರ ಕಚೇರಿ ತನ್ನ ಅಧಿಕೃತ X ಅಕೌಂಟ್ ನಲ್ಲಿ ಹಂಚಿಕೊಂಡಿದೆ. ಸಂಘರ್ಷಗಳನ್ನ ಪರಿಹರಿಸುವ ದಿಟ್ಟ ನಿರ್ಧಾರದಲ್ಲಿ ನಾನು ಭಾರತದ ಸಹಕಾರವನ್ನ ಕೋರುತ್ತೇನೆ. ಅಧಿಕೃತವಾಗಿ ಆಹ್ವಾನ ನೀಡುತ್ತಿದ್ದೇನೆ. ಮೋದಿ ಅವರನ್ನ ಆಹ್ವಾನಿಸುತ್ತಿರುವುದು ನನಗೆ ದೊರೆತ ದೊಡ್ಡ ಗೌರವ ಅಂತ ಭಾವಿಸುತ್ತೇನೆ. ಹೀಗಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಟ್ರಂಪ್ ಅಂತ ತುಗ್ಲಕ್, ಟ್ರಂಪ್ ಅಂತ ಮೆಂಟ್ಲ್ ಅಧ್ಯಕ್ಷ ಇನ್ಯಾರೂ ಇಲ್ಲ. ನಮ್ಮ ದೇಶಕ್ಕೆ 50% ರಿಂದ 500% ವರೆಗೆ ಟ್ಯಾರಿಫ್ ಹಾಕಿ ನಮ್ಮನ್ನು ತೀರಿಸಿ ದೊರೆತ ಅವಕಾಶ ಅಂತೆ. ನಮ್ಮವೇ ಬಾಳ ಅವೆ ಕೆಲಸ, ನಾವು ಹೋಗಲ್ಲಿ ಮಾಡೋದೇನೈತೆ. ಬಟ್ ಬಹಳಷ್ಟು ಪ್ರಪಂಚದ ವಿಶ್ವದ ವಿಚಾರದಲ್ಲಿ ಭಾರತ ಭಾಗಿಯಾಗಿದೆ, ಶಾಂತಿ ಆಚೆ ಈಚೆ ಅಂತ ಎಗ್ರಿ. ಬಟ್ ನಮ್ಮ ಮೇಲೆ ಆರ್ಥಿಕವಾಗಿ ದಾಳಿ ಮಾಡಿದಂತ ಟ್ರಂಪ್ ನಮ್ನ ಯಾಕೆ ಕನ್ಸಿಡರ್ ಮಾಡಬೇಕು ಗೊತ್ತಿಲ್ಲ. ದುರಂತ. ತಾವೇನು ಹೇಳ್ತೀರಿ ಟ್ರಂಪ್ ಬಗ್ಗೆ? ಹಾಗೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ನಿಮ್ಮ ಆಯ್ಕೆ ಯಾರು? ಕಾಮೆಂಟ್ ಮಾಡಿ. CM 5 ವರ್ಷ ಕಂಪ್ಲೀಟ್ ಮಾಡ್ತಾರಾ ಅಥವಾ DK ಸೇರಿ ಮತ್ತಾರ ಮುಖ್ಯಮಂತ್ರಿ ಆಗ್ತಾರಾ? ತಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.